ಅಡುಗೆ ಬೇಗ ಆಗಬೇಕಾ? ಅಡುಗೆ ಮಾಡೋಕ್ಕೆ ಟೈಮ್ ಇಲ್ವಾ? ಅಥವಾ ಅಡುಗೆ ಮಾಡೋಕ್ಕೆ ಬೇಜಾರಾ? ಬನ್ನಿ ಇವತ್ತು ಸುಲಭವಾಗಿ 2 ಅಡುಗೆಗಳೊಂದಿಗೆ ಬಂದಿದ್ದೇನೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಕೇವಲ 2 ಈರುಳ್ಳಿಯನ್ನು ಉಪಯೋಗಿಸಿ 2 ರುಚಿಕರ ಅಡುಗೆಗಳನ್ನು ಮಾಡೋಣ. ಬೇಸಿಗೆಗೆ ಹೇಳಿ ಮಾಡಿಸಿದಂತಹ ಅಡುಗೆಗಳು. ನಾನು ಮೊದಲಿಗೆ ಮಾಡ್ತಾ ಇರೋದು ಈರುಳ್ಳಿ ಸಾಸಿವೆ ಅಥವಾ ಈರುಳ್ಳಿ ಮೊಸರು ಬಜ್ಜಿ. ಅದಕ್ಕೆ ಅರ್ಧ ಚಮಚದಷ್ಟು ಎಣ್ಣೆಯನ್ನು ಪ್ಯಾನ್ಗೆ ಹಾಕ್ಕೊಂಡು ಹೆಚ್ಚಿರುವಂತಹ 1 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಎಣ್ಣೆಯಲ್ಲಿ ಹುರಿತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿ ಹುರಿತಾ ಇದ್ದೀನಿ. ಸ್ವಲ್ಪ ಇದು ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿ ತನಕ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕಾಗತ್ತೆ. ನೋಡಿ, ಪೂರ್ತಿಯಾಗಿ ಹುರಿದು ಆಗಿದೆ. ಇಷ್ಟಾದರೆ ಸಾಕು. ಫ್ಲೇಮನ್ನು ಆಫ್ ಮಾಡಿ ಇದನ್ನು ಪಕ್ಕಕ್ಕಿಡೋಣ, ತಣ್ಣಗಾಗಲಿ ಅದು. ಅಷ್ಟರಲ್ಲಿ ಮಿಕ್ಸರ್ ಜಾರ್ಗೆ ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿ, ಒಂದು ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕಿಬಿಟ್ಟು 3 ಬ್ಯಾಡಗಿ ಮೆಣಸನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಅರಿತೀನಿ. ಈ ಸಾಸಿವೆನೂ ಅಷ್ಟೇ ಬಿಸಿ ಬಿಸಿ ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ. ರೊಟ್ಟಿ ಚಪಾತಿ ಜೊತೆನೂ ಸಹ ಚೆನ್ನಾಗಿರುತ್ತೆ. ನೋಡಿ, ನುಣ್ಣಗೆ ಅರ್ದು ಆಗಿದೆ. ಈ ಕಡೆ ಈರುಳ್ಳಿ ಹೋಳು ಸಹ ತಣ್ಣಗಾಗಿದೆ. ಪೂರ್ತಿಯಾಗಿ ಹೋಳು ತಣ್ಣಗಾದ್ಮೇಲೆ ನೀವು ರುಬ್ಬಿರೋಂತಹ ಮಸಾಲೆಯನ್ನು ಹಾಕ್ಕೊಳ್ಳಿ. ಬಿಸಿ ಇರುವಾಗ ಹಾಕಿದ್ರೆ ಅದು ಚೆನ್ನಾಗಾಗಲ್ಲ. ಸ್ವಲ್ಪ ಮಿಕ್ಸರ್ ಜಾರ್ಗೆ ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ನಾವು 1 ಕಪ್ಪಿನಷ್ಟು ಮಜ್ಜಿಗೆಯನ್ನು ಹಾಕ್ಕೊಳ್ಳೋಣ. ಮೊಸರಿದ್ದರೆ ಅದನ್ನು ಸ್ವಲ್ಪ ಬೀಟ್ ಮಾಡಿ ಹಾಕ್ಕೊಳ್ಳಿ. ಆದಷ್ಟು ತಾಜಾ ಮೊಸರನ್ನು ಹಾಕ್ಕೊಳ್ಳಿ ಅಥವಾ ಮಜ್ಜಿಗೆಯನ್ನು ಹಾಕ್ಕೊಳ್ಳಿ. ತುಂಬ ಹುಳಿ ಇಲ್ಲ ಇದ್ದರೆ ಅದಷ್ಟು ಚೆನ್ನಾಗಾಗಲ್ಲ. ಇದೆಲ್ಲ ಮಧ್ಯಾಹ್ನದ ಊಟಕ್ಕೆ ತುಂಬ ರುಚಿಯಾಗಿರುತ್ತೆ. ನೀವು ಮಧ್ಯಾಹ್ನಕ್ಕೆ ಮಾಡಿಕೊಂಡ್ರೆ ಮಧ್ಯಾಹ್ನಕ್ಕೆ ಖಾಲಿ ಮಾಡಬೇಕು, ಹಾಗೆ ಇಟ್ಟರೆ ಮತ್ತೆ ಹುಳಿ ಆಗುತ್ತೆ. ಹಾಗಾಗಿ ಮಲೆನಾಡಿನ ಅಡುಗೆಗಳು ಇದೆಲ್ಲ. ಬರೀ ಒಂದು ಸಾರಿದೆ, ಸಾಂಬಾರಿದೆ ಅಂತನ್ನುವಾಗ ಮತ್ತೊಂದು ಅಡುಗೆ ಆಗಬೇಕು ಅಂತಂದರೆ ಬೇಗ ಆಗುವಂತಹ ಅಡುಗೆಗಳು. ಈಗ ಇದಕ್ಕೆ ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಹದದಲ್ಲಿ ಇರಬೇಕು ಸಾಸಿವೆ. ತಂಬುಳಿಯಷ್ಟು ತೆಳುವಾಗಿ ಇರಬಾರ್ದು. ಈಗ ಒಂದು ಗಮ್ಮತ್ತಿನ ಒಗ್ಗರಣೆಗೆ ಅರ್ಧ ಚಮಚ ಎಣ್ಣೆ, ಅರ್ಧ ಚಮಚ ಸಾಸಿವೆ, ಉದ್ದಿನಬೇಳೆ, ಸ್ವಲ್ಪ ಇಂಗನ್ನು ಹಾಕಿ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಬಾಡಿಸ್ಕೊಳ್ತಾ ಇದ್ದೀನಿ. ಕೇವಲ ಒಂದು 5 ರಿಂದ 10 ನಿಮಿಷದಲ್ಲಿ ಆಗುವಂತಹ ಸುಲಭದ ಅಡುಗೆ ಇದು. ಬೆಂದಿರುವಂತಹ ಒಗ್ಗರಣೆಯನ್ನು ಸಾಸಿವೆಗೆ ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿಯಾಗಿರುವಂತಹ ಈರುಳ್ಳಿ ಸಾಸಿವೆ ತಯಾರು. ಬಿಸಿ ಬಿಸಿ ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ. ತುಂಬ ಸುಲಭವಾಗಿ ಸಹ ಇದೆ. ಟ್ರೈ ಮಾಡಿ ನೋಡಿ. ಈಗ ನಾನು ಮತ್ತೆ ಈರುಳ್ಳಿಯನ್ನು ಉಪಯೋಗಿಸಿ ಮತ್ತೊಂದು ಅಡುಗೆ ಮಾಡ್ತಾ ಇದ್ದೀನಿ. ಅದು ಈರುಳ್ಳಿಯ ತಂಬುಳಿ. ಇದು ಸಹ ಈರುಳ್ಳಿಯ ಪರಿಮಳದೊಂದಿಗೆ ತುಂಬಾ ರುಚಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಒಳ್ಳೆ ರುಚಿಯಾದಂತಹ ಅಡುಗೆ. ಈಗ 1 ಈರುಳ್ಳಿಯನ್ನು ಈ ರೀತಿ ಸ್ಲೈಸಸ್ ಥರ ಕಟ್ ಮಾಡ್ಕೋತಾ ಇದ್ದೀನಿ. ತುಂಬ ಸಣ್ಣಗೇನು ಕಟ್ ಮಾಡಬೇಕಂತ ಏನಿಲ್ಲ. ಮಿಕ್ಸರ್ ಜಾರ್ಗೆ ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿ, ಹೆಚ್ಚಿರುವಂತಹ ಈರುಳ್ಳಿ, ಒಂದೇ 1 ಬ್ಯಾಡಗಿ ಮೆಣಸಿನಕಾಯಿ, ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅರ್ಕೊಳ್ಳೋಣ. ಇದು ಖಾರ ಇರೋದಿಲ್ಲ, ಈರುಳ್ಳಿಯಲ್ಲೇ ಖಾರ ಇರೋದ್ರಿಂದ ಸಾಕಾಗತ್ತೆ. ಹಾಗಾಗಿ ಒಂದೇ 1 ಬ್ಯಾಡಗಿ ಮೆಣಸಿನಕಾಯಿ ಹಾಕ್ಕೊಂಡ್ರೆ ಸಾಕು. ನುಣ್ಣಗೆ ಅರ್ದು ಆಯಿತು. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೂ ಸಹ ಅರ್ಧ ಕಪ್ಪಿನಷ್ಟು ಕಡೆದಂತಹ ಮಜ್ಜಿಗೆಯನ್ನು ಸೇರಿಸ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ತಂಬುಳಿ ಯಾವಾಗಲೂ ಸಾಸಿವೆಯಷ್ಟು ಗಟ್ಟಿ ಇರಬಾರ್ದು, ತೆಳುವಾಗಿ ಇರಬೇಕು. ನೋಡಿ, ಈ ರೀತಿ ಇರಬೇಕು. ತುಂಬ ತೆಳುನು ಮಾಡ್ಕೋಬೇಡಿ. ಈ ದಪ್ಪ ಮಿಲ್ಕ್ ಶೇಕ್ ಎಲ್ಲ ಇರುತ್ತಲ್ಲ, ಆ ಹದದಲ್ಲಿ ಇರಲಿ. ಈ ಹದದಲ್ಲಿ ಇರಲಿ. ನಂತರ ಇದಕ್ಕೊಂದು ಒಗ್ಗರಣೆ. 1 ಚಮಚ ತೆಂಗಿನೆಣ್ಣೆ, ಅರ್ಧ ಚಮಚ ಸಾಸಿವೆ, ಉದ್ದಿನಬೇಳೆ, ಇಂಗನ್ನು ಹಾಕಿ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಬಾಡಿಸ್ಕೊಳ್ಳೋದು. ಬೆಂದಿರೋಂತಹ ಒಗ್ಗರಣೆಯನ್ನು ತಂಬುಳಿಗೆ ಕೊಟ್ಟರೆ ರುಚಿಯಾಗಿರುವಂತಹ ಈರುಳ್ಳಿ ತಂಬುಳಿ ತಯಾರು. ತುಂಬ ಸುಲಭ ಇದೆ. ಯಾರು ಬೇಕಾದರೂ ಮಾಡುವಂತಹ ಅಡುಗೆ. ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಅದರಲ್ಲೂ ಬೇಸಿಗೆಗೆ ಹೇಳಿ ಮಾಡಿಸಿದಂತಹ ಅಡುಗೆಗಳು. ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯ್ತಂತ ತಿಳಿಸಿ. 2 ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.